ಫ್ರೆಂಡ್ಸ್ ನೋಡಿ, ಕೆಂಪು ಚಟ್ನಿ ಕೆಂಪು ಚಟ್ನಿ ಮಾಡುವುದು ಬನ್ನಿ ತೋರಿಸ್ತೀನಿ. ಕೆಂಪು ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಭಾಳ ನೀರು ಬರುತ್ತೆ. ವೀಕ್ಷಕರೇ ಬನ್ನಿ, ನಾನು ಮೊನ್ನೆ ಐತಲ್ಲ ಕೆಂಪು ಚಟ್ನಿ ವಿಡಿಯೋ ಮಾಡಿದ್ದೆ. ಅದು ವಾಪಸ್ಸು ನನ್ನ ತಂಗಿ ಹಸ್ಬೆಂಡಿಗೆ ಭಾಳ ಇಷ್ಟ ಆಗಿಬಿಟ್ಟೈತಿ. ಅವರು ತಿಂದಿದ್ರು, ತಿಂದ ಕಷ್ಟ ರುಚಿ ಹೇಗಿದೆ ಅಂತಂದು ಹೇಳಿದ್ರೆ, ಇವಾಗ ಅದೇ ಥರನೇ ಕೆಂಪು ಚಟ್ನಿ ಬೇಕಂತ ಮಾಡಿಕೊಡ್ತೀನಿ ಬನ್ನಿ. ಅವರಿಗೆ ಹಿಂಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಹಾಗಾದರೆ ಮೊದಲಿಗೆ ಮೆಣಸಿಕಾಯಿ, ಕೆಂಪು ಚಟ್ನಿಗೆ ಬೇಕಾಗಿರೋ ಮೆಣಸಿಕಾಯಿ ನಾನಿವಾಗ ಇದೊಂದು ಸ್ವಲ್ಪ ನೀರಿನಲ್ಲಿ ನೆನೆಸಿಕೊಳ್ಳುತ್ತೇನೆ. ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಳ್ತಾರೆ, ಬೇಗ ನೆನೆಯುತ್ತೆ ಇದು. ಅಂದರೆ ಒಬ್ಬರು ಏನು ಮಾಡ್ತಾರೆ, ನೀರಿನಲ್ಲಿ ನೆನೆಸಿಡಬಾರ್ದು, ನೆನೆಯಬಾರ್ದು ಅಂತಂದೈತೆ. ನಾವು ಸ್ವಲ್ಪ ಬಿಸಿನೀರು ತೊಗೊಂಡ್ರೆ ಜಲ್ದಿ ಆಗುತ್ತೆ, ಜಲ್ದಿ ನೆನೆದು ಹೋಗುತ್ತೆ. ಈ ಥರ ಬಿಸಿನೀರಿನಲ್ಲಿ ನೆನೆಕಿಡಿ. ಇವಾಗ ಇದನ್ನು ಈ ಥರ ನಾನು ಕೆಳಗಡೆ ಇಳಿಸ್ಕೊಳ್ತಿದ್ದೇನೆ. ಇದರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ತಿದ್ದೇನೆ. ಬೇಗ ನೆನೆಯುತ್ತೆ, 5 ನಿಮಿಷ. ಮತ್ತು ಇದಕ್ಕೆ ಏನು ಬೇಕಾಗುತ್ತೆ, ಏನು ಹಾಕಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ. ಏನೇನು ಸಾಮಗ್ರಿಗಳು ಬೇಕು ಅನ್ನೋದು. ಬೇಕಾಗಿರೋ ಸಾಮಗ್ರಿಗಳು: ಅಲ್ಲ, ಹಸಿ ಅಲ್ಲ, ಸಾಸಿವೆ, ಬೆಲ್ಲ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಎಳೆದಾಗಿರುವುದು ಕರಿಬೇವು ಸೊಪ್ಪು, ಎಳೆದು ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲ ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ನಾಗಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಇದು ಸಾಸಿವೆ ಹುರ್ಕೊಳ್ತಿದ್ದೀನಿ. ಸ್ವಲ್ಪ ಅದು ಆಲ್ರೆಡಿ ಎಣ್ಣೆ ಆಗಿದೆ. ಇದು ಕರಿಬೇವು, ಫ್ಲೇಮ್ ಮಾಡ್ಕೊರಿ. ಅಲ್ಲ, ಬೆಳ್ಳುಳ್ಳಿ, ಇಟ್ಕೊಳ್ತಾರೆ. ಕರಿಬೇವು ಸೊಪ್ಪಿದೆಯಲ್ಲ, ಅದು ಎಳೆದಿದೆ ಅಲ್ವಾ, ನಾನು ಜಾಸ್ತಿ ಒಂದು ಸ್ವಲ್ಪ ಕಡ್ಡಿ ಹಂಗೆ ಹಾಕಿದ್ದೀನಿ. ಅಲ್ಲೇನು ಹಾಕಿದ್ದೀನಿ, ಬಿಡಿಸಿ ಹಾಕಿದ್ದೀನಿ. ಈ ಥರ ಎಳೆದಿರುತ್ತಲ್ಲ, ಈ ಥರನ ಹಾಕ್ಬೋದು. ಕಡ್ಡಿ ಹಾಕಿನೂ ಹಾಕ್ಬೋದು, ಕಡ್ಡಿ ಧರಿಸಲಿನೂ ಹಾಕ್ಬೋದು. ನಂತರ ಜೀರಿಗೆ,
ನಾವು ನೀರಲ್ಲಿ ನೆನೆಕಿಟ್ಟು ಹಾಕಿದರೆ 3 ದಿನ 4 ದಿನ ಬರುತ್ತೆ, ಇಟ್ಕೋಬೋದು. ಯಾಕಂದ್ರೆ ಜಾಸ್ತಿ ಮನೇಲಿ ಇರ್ತಾರಲ್ಲ, 3 ದಿನ 4 ದಿನ ಆಗಿಬಿಡುತ್ತೆ. ಕೆಂಪು ಚಟ್ನಿ ಅಂದರೆ ಯಾರಿಗೆ ಇಷ್ಟ ಆಗುತ್ತೆ? ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ. ಬೇಡಪ್ಪ ನಮ್ಗೆ 15ರಿಂದ 20 ದಿನ ಬೇಕು ಅಂತ ಅಂದರೆ ಅದೇನು ನೀರಲ್ಲಿ ನೆನೆಕ್ಕೆ ಇಟ್ಕೋಬೇಡಿ. ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿಂತೀವಿ ಅಂತಂದರೆ ನೀರಲ್ಲಿ ಏನೋ ಹಾಕಬೇಡಿ, ಹಾಗೆ ಮಾಡಿ. ಇವಾಗ ಹುಣಸೆಹಣ್ಣು, ನಮಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು, ಇದಕ್ಕೆ ನಾವು ಈರುಳ್ಳಿನ ಹಾಕ್ಕೋಬೋದು, ಫ್ರೈ ಮಾಡಿ ಈರುಳ್ಳಿನ ಹಾಕ್ಕೋಬೋದು. ಅದನ್ನು ಹಾಕ್ತಾ ಇದ್ದಿಲ್ಲ. ಮೊನ್ನೆ ವಿಡಿಯೋದಾಗ ನಾನು ಈರುಳ್ಳಿ ಹಾಕಿದ್ದೀನಿ, ಇವತ್ತು ಹಾಕೇ ಇಲ್ಲ. ಹಾಗೆ ಮಾಡಿ ನೋಡಂತಾರೆ, ಈರುಳ್ಳಿ ಹಾಕ್ದೇ ಮಾಡಿ ನೋಡೋಣ ಅಂತಂದು ನಾನು ಇದು ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ, ಕೆಂಪು ಚಟ್ನಿ ಇತ್ತಂದರೆ ಯಾವುದೂ ಪಲ್ಯ ಬೇಡ. ಇದ್ರ ಜೊತೆ ಖಡಕ್ ರೊಟ್ಟಿ, ಮೊಸರು, ಅನ್ನ ಇತ್ತಂದರೆ ತಿನ್ಬೋದು. ಲೈಟ್ ಒಂದು ಹೋಗಿಬಿಟ್ಟಿದೆ, ಮಾಡೋ ಟೈಮಿಗೆ ಏನು ಮಾಡೋದು, ಈರುಳ್ಳಿ ಬೇಸನೆ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ನೆಕ್ಸ್ಟ್ ಕೊತ್ತಂಬರಿ ಇವಾಗನೂ ಹಾಕ್ಬೋದು, ಇಲ್ಕಂದ್ರೆ ಮಿಕ್ಸಿ ಜಾರ್ಗೆ ಹಾಕುವಾಗೂ ಹಾಕ್ಬೋದು. ಇರಲಿ, ಇದೊಂದು ಸ್ವಲ್ಪ ಬಿಸಿ ಆಗಲಿ. ವೀಕ್ಷಕರೇ, ನಾಗಲೇ ನೆನೆಸಿಕೊಂಡಿರುವ ಮೆಣಸಿಕಾಯಿಯನ್ನು ಜಾರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಹುರಿದುಕೊಂಡಿರುವುದು ಮಸಾಲ ಇದೆಲ್ಲ ಆಗಲೇ ಹುರಿದುಕೊಂಡಿದ್ದೆಲ್ಲ ಇದು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ನಾನು ಆಗಲೇ ಬೆಲ್ಲದ್ದು ಇದು ಹಾಗೆ ತೋರಿಸಿದೆ. ಇವಾಗ ಪುಡಿ ಮಾಡಿ ಹಾಕಿಕೊಳ್ತಾ ಇದ್ದೀನಿ. ಆಗಲೇ ಬೆಲ್ಲದ ಅಚ್ಚು ಇತ್ತಲ್ಲ, ನಾನು ಆಲ್ರೆಡಿ ಪುಡಿ ಮಾಡಿದ್ದಿಲ್ಲ, ಇವಾಗ ಪುಡಿ ಮಾಡಿದ್ದೀನಿ. ಪುಡಿ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ. ಬನ್ನಿ ಇವಾಗ ಇದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಬರ್ತೇನೆ. ವೀಕ್ಷಕರೇ ನೋಡಿ, ಕೆಂಪು ಚಟ್ನಿ ಮಿಕ್ಸಿ ಹಾಕಿಕೊಂಡೇನೆ. ಇವಾಗ ಇದನ್ನು ನಾವು ಒಗ್ಗರಣೆ ಹಾಕಿಕೊಳ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಕೆಂಪು ಚಟ್ನಿನ ಒಗ್ಗರಣೆ ಹಾಕಿಕೊಳ್ಳೋಣ.
ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಅಥವಾ ಕಡಲೆಬೇಳೆನೂ ಹಾಕಿಕೊಳ್ಬೋದು ನೀವು. ನಾವೆರಡು ಹಾಕ್ತಾಯಿಲ್ಲ. ನೋಡಿ, ಇವಾಗ ಇದನ್ನು ಕೆಂಪು ಚಟ್ನಿ ಐತಲ್ಲ, ನಾನು ಹಾಕಿಕೊಳ್ತಾ ಇದ್ದೀನಿ. ಎಣ್ಣೆಗೆ ಒಗ್ಗರಣೆ ಹಾಕಿಕೊಳ್ತಾ ಇದ್ದೀನಿ. ಇದು ಹಾಕಿಕೊಂಡು ಕಲಿಸ್ಬಿಟ್ರೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಕುದಿಯಲ್ಲ ಕೂಡ. ಮಣ್ಣಿ ಹೊಡೆದಾಗ ಕೆಂಪು ಚಟ್ನಿ ಭಾಳ ಜಾಸ್ತಿ ಚಲೋ ಆಗಿತ್ತು, ಅಂದರೆ ಪೂರ ಸಣ್ಣ ಆಗಿತ್ತು. ಇವತ್ತು ಬೀಜ ಇದಾವೆ. ನಾನೇ ಒಂದು ಸ್ವಲ್ಪ ತಿನ್ನುವಾಗ ಬೀಜ ಬರಲಿ ಅನ್ನೋದು ಬಾಯಿ ಟೇಸ್ಟ್ ಬರ್ತಲ್ವ, ನಡಕೆಸ್ಕೊಂಡ್ರೆ. ವೀಕ್ಷಕರೇ ಬನ್ನಿ, ಇವಾಗ ಎಣ್ಣೆಯಲ್ಲೆಲ್ಲ ಬೆಂದ್ಕೊಂಡಿದೆ. ಇವಾಗ ಇದೊಂದು ಸ್ವಲ್ಪ ಹೊತ್ತು 5ರಿಂದ ನಾವು ಆರಕ್ಕೆ ಬಿಡೋಣ, ತಣ್ಣಗೆ ಬಿಡೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ವೀಕ್ಷಕರೇ ಬನ್ನಿ, ಇವಾಗ ಇದು ಕೆಂಪು ಚಟ್ನಿ ರೆಡಿಯಾಗಿದೆ. ನಾನು ಆರ್ಲಕ್ಕೆ ಬಿಟ್ಟಿದ್ದೆ, ಇದು ಸ್ವಲ್ಪ ತಣ್ಣಗಾಗಲಿ ಅಂತಂದು. ಇವಾಗ ನಾನು ಹೇಳಿದೆಲ್ಲ ಆಲ್ರೆಡಿ, ನಮ್ಮ ತಂಗಿ ಗಂಡಗೆ ಏನೋ ಕೆಂಪು ಚಟ್ನಿ ಭಾಳ ಇಷ್ಟ ಅಂತೆ, ನನ್ನ ಕೈಯಿಂದ ಕೈಯಾರನೇ. ಅದಕ್ಕೆ ಇದು ಅವ್ರಿಗೋಸ್ಕರ ಚಟ್ನಿ ಮಾಡ್ತಿದ್ದು. ಇವಾಗ ಅವರಿಗೆ ಹಾಕಿ ಕಳಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಕೆಂಪು ಚಟ್ನಿ ರೆಡಿಯಾಗಿದೆ. ನಿಮಗೂ ಬೇಕಾದರೆ ಹೇಳಿ, ನಾನು ಕಳಿಸ್ತೀನಿ ನಿಮ್ಮ ಅಡ್ರೆಸ್ಸಿಗೆ. KG ಗಂಟ್ಲೆನೂ ಕಳಿಸ್ತೀನಿ. ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಈ ಥರ ಎಳ್ಳು ಚಟ್ನಿ, ಗುರಾಳ ಚಟ್ನಿ, ಅದು ನಿಮಗೂ ಬೇಕಾದರೆ ಹೇಳಿ, ನಾನು ಕಳಿಸ್ತೀನಿ. ಪ್ಯಾಕ್ ಮಾಡ್ತಾಯಿದ್ದೀನಿ. ರೆಡಿ ಟು ಕೆಂಪು ಚಟ್ನಿ.